ಯಾರು ಯಾರು ನಿನ್ನಪ್ಪ? ಹೊರಟೋಗಿಲಿಂದ. ಅಪ್ಪ ಹೀಗೇನಪ್ಪ ಮಾತಾಡ್ತಾ ಇದೀಯಾ? ನಾನು ನಿನ್ನ ಮಗಳಲ್ಲವೇ? ನನ್ನ ಮಗಳು ಎಂದೋ ಸತ್ತ ಹೋಗಿದ್ದಾಳೆ. ನೀನು ನನ್ನ ಮಗಳಲ್ಲ, ನನ್ನ ಕುಲಘಾತಕಿ. ಯಾಕಪ್ಪ ಏನಾಗಿದೆ ನಿನಗೆ? ಈ ಮಗಳನ್ನ ಕಂಡ ತಕ್ಷಣ ಮಮತೆಯಿಂದ ಅಪ್ಪಿ ಮುದ್ದಾಡ್ಬೇಕಾದ ನೀನು ಇವತ್ತ್ಯಾಕಪ್ಪ ಈ ರೀತಿ ಮಾತಾಡ್ತಾ ಇದ್ದೀಯಾ? ಅಪ್ಪ ಅಣ್ಣ ತಂದೆಯನ್ನ ಬಹುದಿನದಿಂದ ಕಂಡಿಲ್ಲ ಅಂತ ತವ್ರ ಮನೆಗೆ ಹಂಬಲಿಸಿ ಬಂದ್ರೆ ಇದೇನಪ್ಪ ನೀವು ನನಗೆ ಮಾಡುವ ಸತ್ಕಾರ? ಸತ್ಕಾರ ಅಂತ ಸತ್ಕಾರ? ನೀನು ಎಂತ ಕಾರ್ಯ ಮಾಡಿ ಬಂದಿದೆ ಅಂತ ನಿನಗೆ ಸತ್ಕಾರ ಮಾಡಬೇಕೆ? ನೀನು ಸುಲೋ ಕಾರ್ಯ ಮಾಡಿ ಅಂದ್ರೆ ಆ ಸತ್ಕಾರ ತಾನಾಗೆ ತಾನು ಒಲಿ ಬರ್ತು. ನಡೆ ಆಚಿಂದ, ನಡೆ, ನನ್ನ ಮನೆ ಬಿಟ್ಟು ತೊಲಗೋ. ಹೇ ನಾಚಿಕೆ ಗಡಿ, ತಂದೆಯ ಮುಖಕ್ಕೆ ಈ ಸಮಾಜದಲ್ಲಿ ಮಸಿ ಹಚ್ಚಿಬೇಕಂತೆ ತೊಳಗಿದಿಲ್ಲ. ನಾಚಿಕೆ ಗಡಿ ಹೆಣ್ಣೆ. ಈ ನಿಂದೆ ಜರಾರ ಬುದ್ಧಿ ಐತೆ ನಾ ನಿನಗ? ತವರು ಮನೆಗೆ ಬರಬೇಕಾದ್ರೆ ನಾಚಿಕೆ ಬರಬಾರ್ದ ನಿನಗ? ಅಪ್ಪ ದಯವಿಟ್ಟು ಇಂಥ ಮಾತಾಡಬೇಡಪ್ಪ. ಈ ನಿನ್ನ ಮಗಳು ಅಪವಿತ್ರಳಲ್ಲಪ್ಪ. ಪವಿತ್ರವಾದ ನನ್ನ ತಾಯಿ ಉದರದಲ್ಲಿ ಹುಟ್ಟಿದ ನಾನು ಪವಿತ್ರಳಪ್ಪ. ನಮ್ಮ ಮೇಲೆ ಇಲ್ಲದ ಅಪವಾದ ಹೊರಿಸಿ ಮನೆಯಿಂದ ಹೊರ ಹಾಕಿದಕ್ಕಾಗಿ ಈ ರೀತಿ ಕೋಪಗೊಂಡು ಮಾತಾಡ್ತಾ ಇದ್ದೀನಪ್ಪ. ಅಪ್ಪ ನಿನ್ನ ಪವಿತ್ರವಾದ ರಕ್ತದಿಂದ ಹುಟ್ಟಿದ ಈ ನಿನ್ನ ಮಗಳು ಜಾರಣೆ ಅಲ್ಲ ಅಪ್ಪ. ಸತ್ಯಗಳನ್ನ ತೂಗಿ ನೋಡಿದಾಗಲೇ ರಕ್ತದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಆಗ ತಾನೇ ತಿಳಿಯುತ್ತೆ ಈ ನಿನ್ನ ಮಗಳ ಬೆಲೆ ಎಂಥದ್ದು ಅಂತ. ಆಶ್ರಯ ಕೊಡಲು ನೀನ್ಯಾರು? ಎಲ್ಲಿದೆ ನಿನಗೆ ಆಶ್ರಯ? ಸಮಾಜದಲ್ಲಿ ಮರ್ಯಾದೆಯಿಂದ ತಿರುಗಾಡುತ್ತಿದ್ದ ನಮ್ಮ ಮುಖಕ್ಕೆ ಮಣ್ಣರಚಿ ನಮ್ಮ ಮನೆಯನ್ನು ಮಸಣ ಮಾಡಲು ಬಂದೇಲೆ ಕುಲಘಾತಕಿ. ಈ ಮನೆಯಲ್ಲಿ ನಿನಗೆ ಸ್ಥಾನವಿಲ್ಲ. ಇಲ್ಲಿಂದ ಮೊದಲು ಮಾತಾಡ್ಬೇಡ. ನಾನಂತವಳಲ್ಲ ಅಣ್ಣ, ನಾನಂತವಳಲ್ಲ. ಚಾಂಡಾಲಿ, ಇನ್ನೆಷ್ಟು ಹೊತ್ತು ಕರೆದ್ರು ಈ ಮನೆಯಲ್ಲಿ ಕೇಳೋರು ಯಾರಿಲ್ಲ. ನಿನ್ನ ಮೆಂಡ ಮೈದೂರಿದೆ, ಮೊದಲು ಇಲ್ಲಿಂದ ನಡೆ ಆಚೆ. ಅಣ್ಣ ದಯವಿಟ್ಟು ನನ್ನ ಮೈದೂನಿಗೆ ಅಂತ ಕೆಟ್ಟ ಶಬ್ದಗಳನ್ನು ಮಾತಾಡ್ಬಿಡಪ್ಪ. ತಮ್ಮ ಲಕ್ಷ್ಮಣನಂತೆ ಅಂದು ಆ ಪಾಪಿ ವಿಷಯದ ನನ್ನ ಮೇಲೆ ಮಾನಭಂಗ ಮಾಡೋದಕ್ಕೆ ಬಂದಾಗ ನನ್ನನ್ನ ಕಾಪಾಡಿದ ಪುಣ್ಯಾತ್ಮ ಅವನು. ಅವನಿಗೆ ದಯವಿಟ್ಟು ಈ ರೀತಿ ಕೆಟ್ಟ ಅಪವಾದ ಕೊಡಬೇಡ ಅಣ್ಣ. ಇಡೀ ಸಮಾಜವೇ ನಿನ್ನನ್ನು ಜಾರಣೆ ಎಂದು ಕೂಗಿ ಹೇಳುತ್ತಿರುವಾಗ ಈ ನಿನ್ನ ಸುಳ್ಳು ಮಾತಿಗೆ ಜೊಳ್ಳು ಸೋಯಾಕಿ ನಿನ್ನ ಶೀಲ ಪ್ರದರ್ಶಿಸಬೇಡ. ಹೇ ನೀಚ ಹೆಣ್ಣೆ, ಬಹಳ ಹೊತ್ತು ನನ್ನ ಮನೆಯಲ್ಲಿ ನಿಲ್ಲಬೇಡ, ತೊಲಗು ಮೊದಲಿಂದ. ಹೋಗ್ತೀರಪ್ಪ, ಹೋಗ್ತೀನಿ. ಅಯ್ಯೋ ದೇವ್ರೆ, ಗಂಡನ ಮನೆಯಲ್ಲಿ ಆಶ್ರಯ ಸಿಗದ ನಾನು ತವರು ಮನೆ ಆಶ್ರಯ ಪಡೆಯಬೇಕು ಅಂತ ಬಂದ್ರೆ ಅದು ಕೂಡ ಸಿಗದ ತಾಯ್ತೆ ನನ್ನ ಬಾಳಿಗೆ. ಈಗ ಏನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ, ಎಲ್ಲಿ ಆದರೂ ಹೋಗಿ ಸತ್ತು ಹೋಗ್ಲಾ? ಚಿಚಿ, ಇಂಥ ಕಳಂಕವನ್ನ ಕಟ್ಟಿಕೊಂಡು ನಾನು ಸತ್ತೋದ್ರೆ ಈ ನನ್ನ ಮನೆತನದ ಮರ್ಯಾದೆ ಹಾಳಾಗಿ ಹೋಗುತ್ತೆ. ನಾನು ಗೆಳತಿ ಅನ್ನೋ ಸತ್ಯ ಈ ಜಗತ್ತಿಗೆ ಗೊತ್ತಾಗ್ಬೇಕು. ಆ ಸತ್ಯ ಗೊತ್ತಾಗುವವರೆಗೂ ನಾನು ಬದುಕಬೇಕು. ಈ ನಿನ್ನ ಹೊಲಸು ಬಾಯಿಂದ ಸತ್ಯದ ಮಾತನಾಡ್ತಾ ಬೇಡ. ಸತ್ಯವಾನ ಸಾವಿತ್ರಿ ಅಂತ ಸತಿಯರ ಮುಂದೆ ಮೊದಲು ತೊಲಗಾಚೆ ಇಲ್ಲಿಂದ. ಎಣ್ಣೆ ಇಲ್ಲದ ದೀಪದಂತೆ ಇವತ್ತು ಈ ಮನೆ ಎರಡಾದರೂ ಕರೆದು ಹೋಯ್ತಣ್ಣ. ಹೋಗ್ತೀರಣ್ಣ. ಅಪ್ಪ ನನಗೆ ಆಶೀರ್ವಾದ.
ನಗತೈತಿ ದೈವ ಅಲ್ಲಿ ಅಳತೈತಿ ಜೀವ ಇಲ್ಲಿ ನಗತೈತಿ ದೈವ ಅಲ್ಲಿ ಅಳತೈತಿ ಜೀವ ಇಲ್ಲಿ ವಿಧಿಯಾಟ ಕಂಡೋರ್ಯಾರ ಮಾನವ ಓ ವಿಧಿಯಾಟ ಕಂಡೋರ್ಯಾರ ಮಾನವ ನಗತೈತಿ ದೈವ ಅಲ್ಲಿ ಅಳತೈತಿ ಜೀವ ಇಲ್ಲಿ ನಗ